ಮದುವೆ ಆದ ಮಾರನೇ ದಿನವೇ ಹೃದಯಾಘಾತ. ಭದ್ರಾವತಿ ತಾಲೂಕಿನ ಹನುಮಂತಪುರದ ಗ್ರಾಮದಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ನವೆಂಬರ್ 30ರ ಭಾನುವಾರ ನಡೆದ ಮದುವೆ ಡಿಸೆಂಬರ್ 1 ಸೋಮವಾರ ರಮೇಶನಿಗೆ ಹೃದಯಾಘಾತವಾಗಿದೆ. ವಯಸ್ಸು 30 ಆಗಿತ್ತು ರಮೇಶನಿಗೆ. 1 ವರ್ಷದ ಹಿಂದೆಯೇ ಮದುವೆ ನಿಶ್ಚಯ ಆಗಿರುತ್ತೆ. ಭಾನುವಾರ ಶಿವಮೊಗ್ಗದ ಪ್ರಿಯಾ ಕಲ್ಯಾಣ ಮಂಟಪದಲ್ಲಿ ಮದುವೆ ಕೂಡ ಅದ್ಧೂರಿಯಾಗಿ ನೆರವೇರಿರುತ್ತೆ. ಸೋಮವಾರ ವಧು ಮನೆಗೆ ಮೆರವಣಿಗೆ ಮೂಲಕ ಕೂಡ ಹೋಗಿರ್ತಾರೆ. ತದನಂತರ ದೇವರಿಗೆ ಹೋದಾಗ ದೇವರಿಗೆ ಕೈ ಮುಗಿಯುವಷ್ಟರ ವೇಳೆಯಲ್ಲಿ ಏನಾಗಿದೆ ಅಂತಂದ್ರೆ ಹೃದಯದ ನೋವು ಕಾಣಿಸಿಕೊಂಡಿದೆ. ಅದಾದ ಬಳಿಕ ಆಸ್ಪತ್ರೆಗೆ ಇವರನ್ನ ಸಾಗಿಸುವಲ್ಲಿ ದೌಡಾಯಿಸಿರುವಾಗ ಇವರು ಕೊನೆಯುಸಿರೆಳೆದಿದ್ದಾರೆ. ಮಾರ್ಗ ಮಧ್ಯದಲ್ಲಿ ವಧುವಿನ ಮತ್ತು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಹೌದು, ಇತ್ತೀಚೆಗೆ ವರದಿಯಾಗಿರತಕ್ಕಂಥ ಒಂದು ಸಾವುಗಳು ಯಾವ್ಯಾವು ಅಂತ ನೋಡ್ತಾ ಹೋದ್ರೆ ಸಾಕಷ್ಟು ನಾವೇನ್ ಮಾಡ್ತೀವಿ ಅಂತಂದ್ರೆ ಹೃದಯಾಘಾತ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಯಾವ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಬೇಕು, ಯಾರಿಗೆ ಹೃದಯಾಘಾತ ಆಗ್ತದೆ ಅಂದ್ರೆ ಎಷ್ಟು ವಯೋಮಾನದವರಿಗೆ ಹೃದಯಾಘಾತ ಆಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಇಂದಿನ ಒತ್ತಡದ ಬದುಕಿರಬಹುದು, ಆತಂಕ ಇರಬಹುದು, ಏನೋ ಒಂದು ಕಳ್ಕೊತೀವಿ ಏನೋ ಒಂದು ಪಡ್ಕೋತೀವಿ ಅನ್ನೋ ಭಯ ಇರಬಹುದು, ಆಶ್ಚರ್ಯ ಇರಬಹುದು ಅಥವಾ ಅನಾರೋಗ್ಯ ಇರಬಹುದು. ಪ್ರತಿ ಒಂದರಲ್ಲೂ ಈ ಹೃದಯಾಘಾತ ತಾನು ಏನ್ ಮಾಡ್ತಿದೆ ಅಂತಂದ್ರೆ ಇರಿಸಿಕೊಳ್ಳುವ ಹಂತವನ್ನ ಕಾಯ್ದಿರಿಸಿಕೊಂಡಿದೆ ಅಂತ ಕೂಡ ಹೇಳಬಹುದು. ಇದನ್ನ ನೋಡ್ತಾ ಹೋದ್ರೆ ಮನ ಕುಲುಕುವ ದೃಶ್ಯ ಅಂತ ಕೂಡ ನಾವು ಹೇಳ್ತೀವಿ. ಯಾಕೆಂದ್ರೆ ಭದ್ರಾವತಿಯ ತಾಲೂಕಿನ ಹನುಮಂತಪುರದಲ್ಲಿ ಒಂದು ಕುಟುಂಬ ಏನಾಗ್ತದೆ ಅಂತ ಶೋಕದಲ್ಲೇ ಮುಳುಗಿದೆ ಅಂತ ಹೇಳಬಹುದು. ನವೆಂಬರ್ 30ರಂದು ಭಾನುವಾರ ಮದುವೆ ಆಗಿತ್ತು. ಪ್ರಿಯಾ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ 1 ವರ್ಷ ಆದ ಮೇಲೆ ಮದುವೆ ಆಗ್ತಿದ್ದಾರೆ. ಇಬ್ರು ಜೋಡಿಗಳು, ನಮ್ಮ ಜೋಡಿಗಳು ಅಂದ್ರೆ ನಿಶ್ಚಿತಾರ್ಥವನ್ನ ಮಾಡ್ಕೊಂಡಿರ್ತಾರೆ. ಇನ್ನೇನು ನಾವು ಮದುವೆ ಆದ್ವಿ ಅನ್ನೋ ಖುಷಿಯಲ್ಲಿದ್ರು. ಜೊತೆಗೆ ಮೆರವಣಿಗೆ ಕೂಡ ಹೋಗಿರತ್ತೆ. ಅದಾದ ಸಂದರ್ಭದಲ್ಲಿ ದೇವರಿಗೆ ಕೈ ಮುಗಿಯುವ ವೇಳೆ ಏನಾಗಿದೆ ಅಂತಂದ್ರೆ ಈ ಒಂದು ಘಟನೆ ನಡೆದಿರುವಂಥದ್ದು. ವಧುವಿನ ಆಕ್ರಂದನ ಮುಗಿಲು ಮುಟ್ಟಿದೆ, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾಕಂದ್ರೆ ಮದುವೆ ಅಂತಕ್ಕಂಥ ಸಂಭ್ರಮ ಯಾವ ರೀತಿ ಇರುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ಅದರಲ್ಲೊಂದು ಇಂಥ ಅಹಿತಕರ ಘಟನೆ ನಡೆದಿರುವುದು ನಿಜಕ್ಕೂ ಬೇಜಾರಿನ ಸಂಗತಿ. ಎಲ್ಲೋ ಒಂದ್ ಕಡೆ ಮನ ಕಲುಕುವ ದೃಶ್ಯ ಅಂತ ಕೂಡ ನಾವು ಹೇಳಬಹುದು. ಇತ್ತೀಚಿನ ಈ ದಿನಮಾನಗಳಲ್ಲಿ ಮನುಷ್ಯ ಯಾವ ರೀತಿಯಾಗಿ ಸಾಯ್ತಿದ್ದಾನೆ ಅಂತಕ್ಕಂಥದ್ದಕ್ಕೆ ಯಾವುದೇ ಒಂದು ಊಹೆ ಕೂಡ ಇಲ್ಲ. ಅದರಲ್ಲೂ ಈ ಹೃದಯಾಘಾತ ಒಂದು ಕ್ಷಣಕ್ಕಿದ್ದವರು ಮತ್ತೊಂದು ಕ್ಷಣಕ್ಕೆ ಇಲ್ಲ. ಯಾವ ಆತಂಕಕ್ಕೊಳಗಾಗಿದ್ದಾರೋ, ಯಾವ ಒಂದು ಪ್ರಚೋದನೆಗೊಳಗಾಗಿದ್ದಾರೋ ಅಥವಾ ಯಾವ ಒತ್ತಡಕ್ಕೊಳಗಾಗಿದ್ದಾರೋ ಅನ್ನೋದೇ ಗೊತ್ತಾಗ್ತಿಲ್ಲ. ಲೈಫ್ ಸ್ಟೈಲೇ ಈ ತರ ಇರುವಾಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ಆ ವಧುವಿನ ಸ್ಥಿತಿ ಆಗಿರ್ಬೋದು, ಆ ಕುಟುಂಬಸ್ಥರ ಆಕ್ರಂದನ ಆಗಿರ್ಬೋದು ಮುಗಿಲು ಮುಟ್ಟಿರುವಂಥದ್ದು ಅದು ನಿಜಕ್ಕೂ ಬೇಜಾರಿನ ಸಂಗತಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.